ಸರಿ, ನಮ್ಮ ಯಜಮಾನ್ರನ್ನ ನೋಡ್ಕೊಂಡು ನೀವು ಯಾಕೆ ಸರ್ ಬಂದಿದ್ದೀರಾ? ಅವರಿಂದ ಯಾರಿಗಾದ್ರೂ ಏನಾದ್ರೂ ತೊಂದರೆ ಆಯ್ತಾ? ಇಲ್ಲಮ್ಮ, ಅಂಥದ್ದೇನೂ ಇಲ್ಲ. 10 ದಿನದ ಹಿಂದೆ ಮೈಸೂರು ಜೈಲಿಂದ ಅವ್ರು ಬಿಡುಗಡೆ ಆಯ್ತು. ಬಿಡುಗಡೆ ಆಯ್ತಾ? ಹಾಗಾದ್ರೆ ಅವರು ನಮ್ಮನ್ನು ಹುಡುಕೊಂಡು ಊರಿಗೆ ಹೋಗಿರ್ಬೇಕು. ಹೌದಮ್ಮ, ಅಪ್ಪ ಬರೋವರೆಗೂ ನಾವು ಅಲ್ಲೇ ಇರ್ಬೇಕಾಗಿತ್ತಲ್ವಾ? ಇಲ್ಲಮ್ಮ, ನಿಮ್ ತಂದೆ ಊರಿಗೆ ಹೋಗ್ಲಿಲ್ಲ, ಇಲ್ಲೇ ಬೆಂಗಳೂರಿನಲ್ಲಿದ್ರು. ಬೆಂಗಳೂರಿನಲ್ಲೇ ಇದ್ದಾರಾ? ಎಲ್ಲಿದ್ದಾರೆ ಸರ್? ಅವ್ರ ಅಡ್ರೆಸ್ ಕೊಡಿ, ನಾವು ಹೋಗ್ತೀವಿ. ಆದ್ರೆ ಒಂದು ತಪ್ಪು ನಡೆದೋಯ್ತು. ತಪ್ಪ? ಏನ್ ಹೇಳಿ ಸರ್? ಲಿಂಗಯ್ಯ ನಮ್ಮ SP ಅವ್ರ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೋದಾಗ ಬೇರೆ ಗ್ರೂಪ್ನವರು ಅವ್ರ ಮೇಲೆ ಗುಂಡು ಹಾರಿಸ್ಬಿಟ್ರು. ಆಗ ನಾವೇ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ವಿ. ಅಯ್ಯೋ ದೇವ್ರೆ, ಆಸ್ಪತ್ರೆನಲ್ಲಿದ್ದಾರ? ಯಾವ ಆಸ್ಪತ್ರೆನಲ್ಲಿ ಸರ್? ಸರ್, ನಮ್ಮಪ್ಪ ಯಾವ ಆಸ್ಪತ್ರೆಯಲ್ಲಿದ್ರು ಹೇಳಿ ಸರ್. ಹೇಳ್ತೀನಮ್ಮ. ನಿಮ್ಮಪ್ಪ ಹಾಸ್ಪಿಟ್ಲಲ್ಲಿ ಇರ್ಬೇಕಾದ್ರೆ ಅದೇ ಗುಂಪಿನವರು ಮತ್ತೆ ಅಟ್ಯಾಕ್ ಮಾಡಿ ನಿಮ್ಮಪ್ಪನ ಕೊಂದು. ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಮಾಡ್ಕೊಳ್ಳಿ. ಈಗ ಬರ್ತಾರೋ ಅವರು ಇಲ್ಲ ಅಂತ ಮುಂದೆ ನಮ್ಮ ಗತಿ ಹೇಳಿ ಸರ್. ಸಮಾಧಾನ ಮಾಡ್ಕೊಳ್ಳೋಣ. ಅದೇ ನಾವು ಮೋಸ ಮಾಡ್ಬಿಟ್ಟು ಕೊನೆಗೆ ಅಪ್ಪ ಅಂದ್ಬಿಟ್ಟು ನೋಡೋಕ್ಕಾಗ್ಲಿ. ನಿಮ್ಮಪ್ಪ ಜೈಲಿಂದ ಬಂದು ಮಾರನೇ ದಿನಕ್ಕೆ ಈ ಘಟನೆ ನಡೆದೋಯ್ತು. ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಗಾಡಿನ ನಾವೇ ಸುಟ್ಟು ಹಾಕಿದ್ವಿ. ನೋಡಿ ಅಮ್ಮ, ನಿಮ್ಮ ಯಜಮಾನ್ರನ್ನ ಕೊಂದವ್ರನ್ನ ಒಂದಲ್ಲ ಒಂದು ದಿನ ಹಿಡಿದು ಅವರಿಗೆ ಶಿಕ್ಷೆ ಕೊಡಿಸ್ತೀವಿ. ಆದ್ರೆ ಅದಕ್ಕೆ ನಿಮ್ ಸಹಾಯ ಬೇಕು. ನಮ್ಮ ಸಹಾಯನ? ಹೌದು. ನೀವಿಬ್ರು ನಮ್ಮ CBI ಆಫೀಸಿಗೆ ಬಂದು ಲಿಂಗಯ್ಯನ ಬಗ್ಗೆ ಏನೇನೆಲ್ಲ ಗೊತ್ತು ಅದನ್ನ ಹೇಳ್ಬೇಕು. ಆಗ್ಲಿ ಸರ್, ನಾವು ಬಂದು ನಮಗ್ ಗೊತ್ತಿರೋ ವಿಚಾರನೆಲ್ಲ ಹೇಳ್ತೀವಿ ಸರ್. ಸರಿ ಅಮ್ಮ, ನಾನಿನ್ನ ಬರ್ತೀನಿ. ನಮಸ್ಕಾರ. ಮೇನ್ ಮೆಕ್ಯಾನಿಕ್ ಯಾರು? ಹಲೋ, ಈ ಗ್ಯಾರೇಜ್ ನಲ್ಲಿ ಜಾವೇದ್ ಚಿಕ್ನ ಅನ್ನೋನು ಕೆಲಸ ಮಾಡ್ತಾ ಇದ್ನ. ಈಗ ಅವನು ಇಲ್ಲಿಲ್ಲ. ಅವನಿಗೆ ಇಲ್ಲಿಲ್ಲ ಅಂತ ನನಗೆ ಗೊತ್ತು. ಅದ್ ಸರಿ, ಈ ಗ್ಯಾರೇಜ್ ಓನರ್ ಯಾರು? ಅದನ್ನೆಲ್ಲ ಕೇಳಕ್ ನೀವ್ಯಾರ್ರಿ? ನಾನ್ ಯಾರು ಅಂತ ಆಮೇಲೆ ಹೇಳ್ತೀನಿ. ಮೊದ್ಲು ಗ್ಯಾರೇಜ್ ಓನರ್ ಯಾರು ಅಂತ ಹೇಳು. ಏನ್ ಬಹಳ ರೋಪ್ ಆಗ್ತಿದೀಯಾ? ಏನ್ ವಿಷಯ? ಕೇಳೋದ್ ಪ್ರಶ್ನೆಗೆ ಉತ್ತರ ಕೊಡು. ಉತ್ತರನಾ?
ಏಯ್ ಇವನಿಗೆ ಉತ್ತರ ಕೊಡ್ಬೇಕಂತೆ ಬಂದ್ರ ಇಲ್ಲೇ. ಇಲ್ಲಿ ನಿಮ್ಮನ್ನು ಕರ್ಸಿರೋ ಉದ್ದೇಶ ಯಾಕೆ ಅಂತ ಗೊತ್ತೇನ್ರಿ? ಗೊತ್ತು ಸರ್. ಸ್ವಾಮಿ ಆಮೇಲೆ ಶೇಖರ್ ಅವರು ನಮ್ಮ ಬ್ಯಾಂಕಲ್ಲಿ ಫೋರ್ಸ್ ಡಾಕ್ಯುಮೆಂಟ್ ಇತ್ತು ಲೋನ್ ತಗೊಂಡಿರೋ ವಿಚಾರವಾಗಿ ಕರೆಸಿದ್ದೀರ. ಎಷ್ಟ್ರಿ ಲೋನ್ ಕೊಟ್ರಿ? ಅದು ಸುಮಾರು 7.5 ಕೋಟಿ ಸರ್. ಅದು ಬಿಟ್ರೆ ಇನ್ನೇನಿದೆ ಸರ್? ಹೆಡ್ ಆಫೀಸ್ ಅವ್ರ ಲಿಮಿಟ್ಗಿಂತ ನಾನು ಲೋನ್ ಸ್ಯಾಂಕ್ಷನ್ ಜಾಸ್ತಿ ಮಾಡಿದ್ದಕ್ಕೋಸ್ಕರ ಅವ್ರನ್ನ ಸಸ್ಪೆಂಡ್ ಮಾಡ್ಬೋದು ಸರ್. ಇನ್ನೇನು ಉಳಿದಿದೆ ಸರ್? ನಿಮ್ಮ ಕೆಪಾಸಿಟಿ ಬಿಟ್ಟು ನೀವು ಯಾಕೆ ಇಷ್ಟು ಲೋನ್ ಕೊಟ್ರಿ? ಬಡ್ಡಿಗಿದ್ದೇನ್ರಿ ನಿಮ್ಗೆ? ಸರ್ ಅದು ಅವ್ರು ನಿಮ್ಮ ಅಳಿಯ ಸರ್. ಅದು ಅಲ್ಲದೆ ಅದು ಫೋರ್ಸ್ ಡಾಕ್ಯುಮೆಂಟ್ ಅಂತ ನಂಗೆ ತಿಳಿದಿರಲಿಲ್ಲ ಸರ್. ಅವ್ನು ನನ್ನ ಅಳಿಯ ಅಂತ ನಿಮಗೆ ಮೊದಲೇ ಗೊತ್ತಿತ್ತು ಅಲ್ವಾ? ಶೇಖರ್ ಅವರು ಎಲ್ಲ ಹೇಳಿದ್ರು ಸರ್. ಬೇಕಾದ್ರೆ ನಿಮ್ಮ ಪರ್ಸನಲ್ ಡಾಕ್ಯುಮೆಂಟ್ಸ್ ಕೂಡ ಕೊಡಿಸ್ತೀವಿ ಅಂತ ಹೇಳಿದ್ರು. ಆದರೆ ಜಮೀನ್ ಡಾಕ್ಯುಮೆಂಟ್ಸೇ ನಮಗೆ ಸಾಕಾಗಿದ್ದರಿಂದ ನಿಮ್ಮ ಪರ್ಸನಲ್ ಸೆಕ್ಯೂರಿಟಿ ಏನು ಬೇಡ ಅಂತ ನಾವು ಹೇಳಿದ್ವಿ. ಅದರಲ್ಲಿ ನಿಮ್ಗೆ ಎಷ್ಟು ಪಾಲು, ಎಷ್ಟು ಕಮಿಷನ್ನು? ಅಂಥದ್ದೆಲ್ಲ ಏನಿಲ್ಲ ಸರ್. ನಾನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರನೇ ಮಾಡಿರೋದು ಸರ್. ಇಷ್ಟು ವರ್ಷದಿಂದ ನೀವು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೀರಲ್ಲ, ಫೋರ್ಜ್ ಡಾಕ್ಯುಮೆಂಟ್ಸ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿಲ್ವೇನ್ರಿ? ಮುಂದೊಂದು ಆಯ್ತು ಸರ್. ಅವ್ರು ನಿಮ್ಮ ಅಳಿಯ ಸರ್. ನಾನು ನಂಬಿದೆ ಸರ್. CBI ಅವ್ರು ಬಂದು ಹೋಗಿದ್ದಾರೆ ಸರ್. ಅವ್ರು ಎಲ್ಲೆಲ್ಲಿ ಡಾಕ್ಯುಮೆಂಟ್ ಹೆಂಗಿದೆಯೋ ಹಂಗಂಗೆ ಇರಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸರ್. ಅಂದ್ರೆ ಶೇಖರ್ ಅಂಡ್ ಸ್ವಾಮಿ ಕಂಪ್ನಿ ಡಾಕ್ಯುಮೆಂಟ್ಸ್ ನಿಮ್ ಬ್ಯಾಂಕಲ್ಲೇ ಇದೆ. CBIನವರು ಇನ್ನೂ ಮುಟ್ಟಿಲ್ಲ ಅಲ್ವೇ? ಇಲ್ಲ ಸರ್, CBI ಅವ್ರ ಕಸ್ಟಡಿಗೆ ತಗೊಂಡಾಗಿದೆ ಸರ್. ಗೋಪಾಲ್, ನಮ್ಮ ಶೇಖರ್ ಮಾಡಿರೋ ಲೋನು ಎಷ್ಟು ಇದೆ? 7.5 ಕೋಟಿ ಸರ್. ಆ ಲೋನ್ನ ನಾನು ರೀಪೇ ಮಾಡ್ತೀನಿ ಒಂದೇ ಸಲಕ್ಕೆ. ಆಗ ನಿಮ್ ಕೆಲಸನೂ ಉಳಿಯುತ್ತೆ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್. ನೀವು ಆ ಲೋನ್ ಬಗ್ಗೆ ಏನು ತಲೆ ಕೆಡ್ಸ್ಕೋಬೇಡ್ರಿ. ನಮ್ಮವ್ರು ಯಾರೋ ಬಂದು ಆ ಲೋನ್ ರೀಪೇ ಮಾಡ್ತಾರೆ. ಓಕೆ? ಆಯ್ತು ಸರ್, ಹಾಗೆ ಮಾಡ್ತೀನಿ ಸರ್. ನೋಡ್ರಿ, ನಿಮ್ಮಿಂದ ನನಗೆ ಇನ್ನೊಂದು ಉಪಕಾರ ಆಗಬೇಕು. ಈ ಲೋನ್ಗೆ ಸಂಬಂಧಪಟ್ಟ ಅಷ್ಟು ಡಾಕ್ಯುಮೆಂಟ್ಸು ನನಗೆ ಬಂದು ಸೇರಬೇಕು. ಅದು ತುಂಬಾ ರಿಸ್ಕು ಸರ್. ನಾನು ಏನೇ ಕೆಲಸ ಮಾಡಿದ್ರು 4 ಜನಕ್ಕೆ ಒಳ್ಳೇದಾಗಲಿ ಅಂತ ಕೆಲಸ ಮಾಡ್ತೀನಿ. ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಒಂದು ಸಣ್ಣ ಪುಟ್ಟ ತಪ್ಪುಗಳೆಲ್ಲ ಬಂದೇ ಬರುತ್ತೆ. ನಾನು ನಿಮ್ಮ ಲೋನ್ ತೀರ್ಸಿದ್ರಿಂದ ನಿಮ್ಮ ಕೆಲಸ ಉಳಿಲಿಲ್ವಾ? ನೀವೇನೂ ಯೋಚನೆ ಮಾಡಬೇಡಿ, ಏನೂ ಆಗಲ್ಲ. ರಾಜ್ಯದ ಗೃಹ ಮಂತ್ರಿ ನಾನಿದ್ದೀನಿ. ನನ್ನ ಸಪೋರ್ಟ್ ನಿಮಗಿದ್ದೇ ಇದೆ. ಡೋಂಟ್ ವರಿ. ಆಯ್ತು ಸರ್, ನಾ ಪ್ರಯತ್ನ ಪಡ್ತೀನಿ ಸರ್. ನಾ ಇನ್ನು ಬರಲ್ಲ ಸರ್. ಒಳ್ಳೇದ್ರಿ, ನಮಸ್ಕಾರ. ಅವ್ರು ಏನ್ ನೋಡಿ ಮಾಡ್ಬಿಟ್ರಿ ನೀವು? ಹೆದರ್ಸಿ ಕೆಲಸ ಮಾಡಿಸೋದಕ್ಕಿಂತ ಕನ್ವಿನ್ಸ್ ಮಾಡಿ ಕೆಲಸ ಮಾಡಿಸ್ಬೇಕ್ರಿ. ಹಲೋ. ಹಲೋ ಸರ್, ನಾನು ಬೆಂಗಳೂರಿನಿಂದ ವಿದ್ಯಾ ಶರ್ಮಾ. ನಿಮ್ಮ ಕೇಸ್ ಎಲ್ಲಿವರೆಗೂ ಬಂತು? ಏನೇ ಇಂಪ್ರೂವ್ಮೆಂಟ್? ಇನ್ನೂ ಸತ್ತಿರೋ ಮನುಷ್ಯ ಹಿಂದೆ ಬಿದ್ದಿದ್ದೀರೋ ಹೇಗೆ? ಇಲ್ಲ ಸರ್, ಸತ್ತಿರೋನ್ ಹಿಂದೆ ನಾನು ಬಿದ್ದಿಲ್ಲ. ಆದರೆ ತಾನು ಸತ್ತಿದ್ದಾನೆ ಅಂತ ನಮ್ಮೆಲ್ಲರನ್ನು ನಂಬಿಸಿ ಇವತ್ತು ನಮ್ಮ ರಾಜ್ಯದ ರಾಜಕಾರಣದ ಶಕ್ತಿ ಪೀಠದಲ್ಲಿ ಕೂತು ಮಾಯಾ ಜಿಂಕೆ ಆಗಿರೋ ಆ ಹಾವನ ಹಿಂದೆ ಬಿದ್ದಿದ್ದೀನಿ. ಏನು ಹೇಳ್ತಾ ಇದ್ದೀರಾ? ಐ ಡಿಡ್ಂಟ್ ಗೆಟ್ ಯು ಅಟ್ ಆಲ್. ಸರ್, ಹಾವು ಸತ್ತಿಲ್ಲ. ಇನ್ಫ್ಯಾಕ್ಟ್ ಇವತ್ತು ಅವನು ನಮ್ಮ ರಾಜ್ಯ ಸರ್ಕಾರದಲ್ಲಿ ಬಹಳ ಒಂದು ಮುಖ್ಯವಾದ ಪದವಿನಲ್ಲಿದ್ದಾನೆ. ವಾಟ್?
ಇಂಪಾಸಿಬಲ್. ಮಿಸ್ ವಿದ್ಯಾ, ಎನ್ಕೌಂಟ್ರಲ್ಲಿ ನಾನೇ ಹಾವನ್ನ ಮುಗಿಸಿದ್ದೀನಿ. ಆತ ಸತ್ ಮೇಲೆ ನದಿ ಬಿದ್ದಿದ್ದಾನೆ ನೋಡಿದ್ದೀನಿ. ಬಾಕಿ ಸರ್ವೈವರ್ಸ್ನ ನಾನೇ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ದೀನಿ. ಏನು ಹೇಳ್ತಿದ್ದೀರಾ ನೀವು? ಎನ್ಕೌಂಟರ್ನಲ್ಲಿ ಹಾವು ಸತ್ತಿದ್ದು ಎಲ್ರಿಗೂ ಗೊತ್ತಿರೋ ವಿಷಯ. ಇಟ್ಸ್ ಕನ್ಫರ್ಮ್ಡ್. ಸಾರಿ ರೆಡ್ಡಿ ಸರ್, ನೀವು ಹಾವನ್ ಶೂಟ್ ಮಾಡಿದ್ರಿ, ಅವ್ನು ನೀರಿಗೆ ಬಿದ್ದು ಸತ್ತ ಅಂತ ನೀವು ಹೇಳ್ತಾ ಇದ್ದೀರಾ. ಆದರೆ ನಿಮ್ಮ ರೆಕಾರ್ಡ್ಸ್ ಪ್ರಕಾರನೇ ಸತ್ತ ಹಾವುವಿನ ಬಾಡಿ ಸಿಗ್ಲಿಲ್ಲ ಅಂತ ಇದೆ. ಆಮ್ ಐ ರೈಟ್? ಅದೇನೋ ಸರಿ ವಿದ್ಯಾ, ಆದರೆ ಅವತ್ತು ನದಿನಲ್ಲಿ ತುಂಬಾನೇ ಪ್ರವಾಹ ಇತ್ತು. ಅವನು ಎಷ್ಟೇ ಒಳ್ಳೆ ಈಜುಗಾರನಾದರೂ ಆ ಪ್ರವಾಹದ ವಿರುದ್ಧ ಈಜಕ್ಕೆ ಸಾಧ್ಯನೇ ಇಲ್ಲ. ಅದು ಅಲ್ಲದೆ ಅವನು ನದಿಗೆ ಬಿದ್ದ ಕೂಡಲೇ ನಾನೇ 2 ಗುಂಡು ಹಾರಿಸಿದ್ದೀನಿ. ಅಂಥ ಪ್ರವಾಹದಲ್ಲಿ ಗುಂಡೆಟ್ಟು ತಿಂದು ಅವನು ಈಜ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಸರ್, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಆವತ್ತು ಗುಂಡೇಟ್ ತಿಂದು ನೀರಿಗೆ ಬಿದ್ದ ಹಾವು ಸುರಕ್ಷಿತವಾಗಿ ದಡ ಸೇರ್ದ. ಅದಾದ ನಂತರ ಅವನು ಬುಲೆಟ್ ಇಂಜುರೀಸ್ಗೆ ಟ್ರೀಟ್ಮೆಂಟ್ ತಗೊಂಡು ರಾತ್ರಿ ಹೊತ್ತು ಕೊಳ್ಳೆ ಹೊಡೆದಿದ್ದು ಸಾಕು, ಇನ್ನು ದಿನದಲ್ಲೂ ಕೊಳ್ಳೆ ಹೊಡೆಯೋಣ ಅಂತ ಹೇಳಿ ರಾಜಕಾರಣಕ್ಕೆ ಬಂದ. ಇವತ್ತು ರಾಜಕಾರಣದಲ್ಲಿರೋ ಇವನು ಆವತ್ತು ನಡೆದಂಥ ಎನ್ಕೌಂಟ್ರಲ್ಲಿದ್ದ ಪೊಲೀಸ್ ಅವ್ರ ಕೈಯಲ್ಲಿ ಇವತ್ತು ಸೆಲ್ಯೂಟ್ ಹೊಡೆಸ್ಕೊಂಡು ಆರಾಮಾಗಿದ್ದಾನೆ. ನನಗಂತೂ ಇದು ಶಾಕಿಂಗ್ ನ್ಯೂಸ್ ವಿದ್ಯಾ. ಅಲ್ಲ, ಅವನು ಬದುಕಿದ್ದಾನೆ ಅಂತ ಎಷ್ಟು ಖಚಿತವಾಗಿ ಹೇಳ್ತಾ ಇದೀಯಾ? ನಿನ್ನ ಹತ್ರ ಬಲವಾದ ಸಾಕ್ಷಿಗಳಿದೆಯೇನು? ಸರ್, ಇತ್ತೀಚೆಗೆ ಲಿಂಗಯ್ಯ ಅನ್ನೋ ವ್ಯಕ್ತಿ ಜೈಲಿನಿಂದ ಬಿಡುಗಡೆ ಆದ್ಮೇಲೆ ನನಗೆ ಫೋನ್ ಮಾಡಿ, ನಾ ಹಾವು ನೋಡ್ದೆ, ಅವನು ಬದುಕಿದ್ದಾನೆ, ವಿಧಾನಸೌಧದ ಹತ್ರ ಅವನನ್ನು ನೋಡ್ದೆ ಅಂತ ಹೇಳ್ದ. ನಾನು ಹೋಗಿ ಲಿಂಗಯ್ಯನ ಭೇಟಿ ಮಾಡಿದೆ. MLAಗಳ ಫೋಟೋನ ನಾನು ಅವನಿಗೆ ತೋರ್ಸೋಕ್ ಮುಂಚೆ ಒಂದು ಗುಂಪಿನವರು ಅವನ ಮೇಲೆ ದಾಳಿ ಮಾಡಿಬಿಟ್ರು. ಲಿಂಗಯ್ಯ? ಎಸ್, ಐ ರಿಮೆಂಬರ್. ಅವನು ಹಾವಿನ ಬಲಗೈ ಬಂಟ. ಅವನೇ ನಿನಗೆ ಹೇಳದ್ನ ಹಾವು ಬದುಕಿದ್ದಾನೆ ಅಂತ. ನೀನು ಹೇಳೋದು ನಿಜಾನೇ ಆಗಿದ್ರೆ ನಾನು ನಿನಗೆ ಅವನ ಹಿಂದಿನ ಜೀವನದ ಬಗ್ಗೆ ಹೇಳೋದು ತುಂಬಾನೇ ಇದೆ. ಆದಷ್ಟು ಬೇಗ ನಾನು ಮೀಟ್ ಮಾಡ್ತೀನಿ. ಸರ್, ಹಾಗಾದ್ರೆ ನಾನು ಇಮಿಡಿಯೇಟ್ ಆಗಿ ಹೈದರಾಬಾದ್ ಬರಲಾ? ನೋ 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 ನೋ, ನೀನು ಬರೋದಕ್ಕೆ ಹೋಗಬೇಡ. ಯು ಪ್ಲೀಸ್ ಕಂಟಿನ್ಯೂ ವಿತ್ ಇನ್ವೆಸ್ಟಿಗೇಷನ್. ನಾನೇ ಬೆಂಗಳೂರಿಗೆ ಬಂದು ನಿನಗೆ ಫೋನ್ ಮಾಡ್ತೀನಿ. ಓಕೆ? ಥ್ಯಾಂಕ್ ಯು ಸರ್. ನೀವಷ್ಟು ಮಾಡಿದ್ರೆ ನನಗೆ ತುಂಬ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲ ವಿದ್ಯಾ, ನೀನು ಅವನನ್ನು ಪತ್ತೆ ಮಾಡಿ ಅವನ ಕೃತ್ಯಗಳನ್ನೆಲ್ಲ ಬಯಲು ಮಾಡಿ ಕೊಡಿಸೋ ತನಕ ನಾನು ಬೆಂಗಳೂರಲ್ಲೇ ಇರ್ತೀನಿ. ಅವನು ಬದುಕಿದೆ ನಿಜ ಆದರೆ ನನ್ನ ಕೆಲವು ಪ್ರಶ್ನೆಗಳಿಗೆ ಅವನು ಉತ್ತರ ಕೊಡಲೇಬೇಕಾಗತ್ತೆ. ಸರ್, ನಿಮ್ಮಂಥ ಸೀನಿಯರ್ ಆಫೀಸರ್ ನನಗೆ ಈ ಕೇಸ್ನಲ್ಲಿ ಸಹಾಯ ಮಾಡ್ತಾ ಇರೋದು ನಿಜವಾಗ್ಲೂ ಅದ್ಭುತ. ನಿಮ್ಮ ಎಕ್ಸ್ಪೀರಿಯನ್ಸ್ ಹಾಗೂ ಮಾರ್ಗದರ್ಶನ ನನಗೆ ಸಿಗ್ತಾ ಇದೆ ಅಂದರೆ ಐ ಆಮ್ ರಿಯಲಿ ಲಕ್ಕಿ. ಅಷ್ಟು ದೊಡ್ಡ ದೊಡ್ಡ ಮಾತೆಲ್ಲ ಬೇಡ ವಿದ್ಯಾ. ನಾನು 1-2 ದಿವಸದ ಮಟ್ಟಿಗೆ ಫ್ರೀ ಮಾಡ್ಕೊಂಡು ಬೆಂಗಳೂರಿಗೆ ಬಂದು ನೀನು ಭೇಟಿ ಆಗ್ತೇನೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ವೆಲ್ಕಮ್. ಜಾವೇದ್ ಬಗ್ಗೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಅವನು ಏನ್ ಮಾಡ್ತಿದ್ದ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಹೇಳ ಸರ್, ಜಾವೇದ್ಗೂ ಅವ್ನು ಮಾಡ್ತಾರೋ ಕೆಲಸಕ್ಕೂ ನಮ್ಗೆ ಸಂಬಂಧ ಇಲ್ಲ ಸರ್. ಅವನು ನೋಡೋ 5 ದಿವಸ ಆಯ್ತು ಸರ್. ಈಗ ಎಲ್ಲಿದ್ದಾನೆ ನಮಗೆ ಗೊತ್ತಿಲ್ಲ ಸರ್. ನಮ್ಗೆ ಹೊಡಿಬೇಡಿ ಸರ್, ಬಿಟ್ಬಿಡಿ ಸರ್, ಬಿಟ್ಬಿಡಿ. ಅವನು ಎಲ್ಲಿದ್ದಾನೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಆದ್ರೆ ನನಗೆ ಗೊತ್ತಿದೆ. ಈ ನೆಲದಿಂದ 6 ಅಡಿ ಕೆಳಗೆ ಆರಾಮಾಗಿ ಮಲ್ಕೊಂಡು ರೆಸ್ಟ್ ತಗೋತಾ ಇದ್ದಾನೆ. ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡದೆ ಹೋದ್ರೆ ನೀವು ಅವನ ಜೊತೆ ಸೇರ್ಕೊಂಡು ರೆಸ್ಟ್ ತಗೋಬೇಕಾಗತ್ತೆ. ಜಾವೇದ್ ನಿಮ್ ಜೊತೆ ಎಷ್ಟು ದಿವಸದಿಂದ ಕೆಲಸ ಮಾಡ್ತಾ ಇದ್ದಾನೆ? ಸರ್, ಜಾವೇದ್ ಒಂದು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಅವ್ರ ಮಾವ ಕರ್ಕೊಬಂದು ಸೇರಿಸಿದ್ವಿ ಸರ್. ಅವನ ಅಪ್ಪ ಅಮ್ಮ ಎಲ್ಲಿದ್ದಾರೆ? ಹುಡುಗ ಇದ್ದಾಗ ಅವ್ರ ತಂದೆ ಅವ್ರ ತಾಯಿ ಬಿಟ್ಟು ಹೋದ್ರು ಸರ್. 1 ವರ್ಷದಿಂದ ಅವ್ರ ತಾಯಿ ಕೂಡ ತೀರ್ಕೊಂಡು ಹೋದ್ರು ಸರ್. ಅಷ್ಟೇ ಸರ್ ನಮಗೆ ಗೊತ್ತು. ಹಾಗಾದ್ರೆ ಇವನ್ನ ಬೆಳೆಸಿದ್ಯಾರು? ಸರ್, ಅವ್ರ ಮಾವನೇ ಸರ್. ಆದ್ರೆ 1 ತಿಂಗಳಿಂದ ಯಾವುದೇ ಕಾಯಿಲೆಯಿಂದ ಸತ್ತೋದ್ರು ಸರ್. ಅವನ ಸಂಬಂಧಿಕರು ಯಾರ್ಯಾರಿದ್ದಾರೆ? ಸರ್, ಅವ್ರ ಸಂಬಂಧಿಕರು ಅಂದ್ರೆ ಅವ್ರ ಮಾವನ ಮಕ್ಳಿದ್ದಾರೆ ಸರ್. ಆದ್ರೆ ಅವ್ರ ಜೊತೆ ಇವ್ನ ಜಗಳ ಆಡ್ಕೊಂಡು ಈಗ ಅಲ್ಲಿಗೂ ಹೋಗ್ತಾ ಇಲ್ಲ ಸರ್. ಅವನ ಮನೆ ಎಲ್ಲಿದೆ? ಸರ್, ಅವ್ನ ಮನೆ ಇಲ್ಲ ಸರ್. ನಮ್ಮ ಜೊತೆಲಿ ಗ್ಯಾರೇಜಲ್ಲಿ ಮಲಗ್ತಾ ಇದ್ದ. ಅವ್ನು 4 ದಿನ ಹೊರಗಡೆ ಹೋದ್ರೆ ಯಾವಾಗ ಬರ್ತಿದ್ದ ಬಿಡ್ತಿದ್ದ ಗೊತ್ತಿರ್ಲಿಲ್ಲ ಸರ್. ಅವನೇನೇ ಕೆಲಸ ಮಾಡ್ತಿದ್ರು ನಮಗೆ ತಿಳಿತಿರ್ಲಿಲ್ಲ ಸರ್. ಅವನ ಕ್ರಿಮಿನಲ್ ಆಕ್ಟಿವಿಟೀಸ್ ಬಗ್ಗೆ ನಿಮ್ಗೆ ಏನೇನು ಗೊತ್ತಿದೆ? ಸರ್, ಅವ್ನು ಚಿಕ್ಕ ವಯಸ್ಸಲ್ಲಿ ಇದ್ದಾಗಲೇ ಕಾರ್ ಬಣ್ಣ ಕದೀತಿದ್ದ ಸರ್. ಅಂದ್ರೆ ನೀವು ಅವನ ಜೊತೆ ಸೇರ್ಕೊಂಡು ಅದೇ ಕೆಲಸ ಮಾಡ್ತಾ ಇದ್ದೀರಾ?
ಕಾರ್ ಕದಿಯೋದ್ ಬಿಟ್ಟು ಇನ್ನೇನೇ ಮಾಡ್ತಾ ಇದ್ದ ಅವನು? ಸರ್ ಅವನು ಇತ್ತೀಚೆಗೆ ಶಾರ್ಪ್ ಶೂಟರ್ ಕೂಡ ಆಗಿದ್ದ ಸರ್. ಯಾವ ಗ್ಯಾಂಗ್ ಜೊತೆ ಕೆಲಸ ಮಾಡ್ತಾ ಇದ್ದಾನೆ? ಅವನ್ನೆಲ್ಲ ಗ್ಯಾಂಗ್ಗಳು ಕೆಲಸ ಮಾಡ್ತಾ ಇದ್ದ ಸರ್. ಅವನಿಗೆ ಟೆರರಿಸ್ಟ್ಗಳ ಜೊತೆ ಯಾವಾಗಿಂದ ಕನೆಕ್ಷನ್? ಚಂದ್ರಿ, ನಿನ್ನ ಮದುವೆ, ರಾಮ ನಿನ್ನ ಇಂಜಿನಿಯರ್, ಅಮ್ಮ MG Road to ವಿಧಾನಸೌಧ 3 kilometers. MG Road to Alsur 2 kilometers. ಆಯ್ತಾ? ನಾಳೆ ಚಾರ್ಟ್ನ ಕಂಪ್ಲೀಟ್ ಮಾಡಿಬಿಡು. ಕೇಕೆ ಕೇಳ್ತಾನೆ. ಎಷ್ಟೊತ್ತಾಯ್ತು? ಎಲ್ಲೋದಾಯಿ ಕೇಕೆ? ಅವನು ಎಲ್ಲಿಗೆ ಹೋಗ್ತಾನೆ, ಏನು ಮಾಡ್ತಾನೆ, ಯಾವಾಗ ಬರ್ತಾನೆ, ಯಾವಾಗ ಹೋಗ್ತಾನೆ ಒಂದೂ ಗೊತ್ತಾಗಲ್ಲ. ಅವನು ಇಲ್ಲಿಗೆ ಬಂದ ಮೇಲೇ ಬಂದಿದ್ದಾನೆ ಅಂತ ಅರ್ಥ. ಅಮ್ಮ, ಏಯ್, ನನ್ನ ತಂಗಿ ಮದುವೆ ನಿಲ್ಲಲ್ಲ. ನನ್ನ ತಂಗಿ ಮದುವೆ ನಿಲ್ಲಲ್ಲ. ಯಾವುದೇ ಕಾರಣಕ್ಕೂ ಅವಳ ಮದುವೆ ನಿಲ್ಲಲ್ಲ. 3 ಲಕ್ಷ 3 ತಿಂಗಳಲ್ಲಿ ಕೊಡ್ತೀನಿ. ಮದುವೆ ಮಾತ್ರ ನಿಲ್ಲಲ್ಲ. ಯಾವ ನೀನು ಇಂಜಿನಿಯರ್ ಆಗಬೇಕು ಕಣವ. ನಿಂಗೆ ಖಂಡಿತ ಸೀಟ್ ಸಿಕ್ಕೇ ಸಿಗತ್ತೆ. ನೀನು ಯಾರು? ನನ್ನ ತಮ್ಮ ಕಣೋ. ಅಪ್ಪ, ಅಮ್ಮ, ನೀವು, ಚಂದ್ರಿ, ನನ್ನ ತಂಗಿ ಚಂದ್ರಿ ಮದುವೆ ಬರಬೇಕು. ನಾನೇ ಬಂದು ಕರಿತೀನಿ. ನನ್ನ ತಂಗಿ ಮದುವೆನ ತುಂಬ ಚೆನ್ನಾಗಿ ಮಾಡಬೇಕು. ಖಂಡಿತ ಮಾಡ್ತೀನಿ. ಏನು ಕೊರತೆಯಿಂದ ಮಾಡ್ತೀನಿ. ದೀಪು, ಜ್ವರ ಇದೆ. ಸುಲ್ತಾನ್, ನನಗಿವಾಗ ಅರ್ಥ ಆಯಿತು ಇವನು ಯಾಕೆ ಈ ಕೆಲಸಕ್ಕೆ ಒಪ್ಕೊಂಡ ಅಂತೇಳಿ. ನೋಡು, ನಾವು ಈ ವಿಷಯ ಕೇಳಿಸ್ಕೊಂಡಿದ್ದನ್ನು ಇವನಿಗಾಗಲಿ ಕೇಕೆಗಾಗಲಿ ಯಾರಿಗೂ ಗೊತ್ತಾಗದು ಬೇಡ. ಅದು ಸರಿ ದೀಪಕ್, ಆದರೆ ಇವನಿಗೆ ಹುಷಾರಿಲ್ಲ. ನಾವು ಹಾಸ್ಪಿಟ್ಲಿಗೂ ಹೋಗೋಕ್ಕಾಗಲ್ಲ. ಏನು ಮಾಡೋದು? ಟ್ಯಾಬ್ಲೆಟ್ ಕೊಡು. ಇಲ್ಲ ದೀಪಕ್, ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಕೇಕೆ ಬರ್ತಾ ತೊಗೊಂಬರ್ತೀನಿ ಅಂತ ಹೇಳಿದ್ದಾನೆ. ಇರು, ನಾನು ಅವನಿಗೆ ಈಗಲೇ ಫೋನ್ ಮಾಡ್ತೀನಿ.